ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಪಘಾತ, ಹೃದಯಾಘಾತ ಎಲ್ಲವೂ SIR ಆಘಾತ. ಬೆಂಗಳೂರು ಬೀದರ್ನಲ್ಲಿ ಇಬ್ಬರು BLOಗಳಿಗೆ ಹೃದಯಾಘಾತ ಆಗಿದೆ. ತುಮಕೂರಲ್ಲಿ ಇಬ್ಬರು VA ಮಹಿಳಾ ಅಧಿಕಾರಿಗಳಿಗೆ ಅಪಘಾತ ಆಗಿದೆ. ಅಪಘಾತದಲ್ಲಿ ಭುವನ ಸಾವನ್ನಪ್ಪಿದ್ದಾರೆ. ಯಶಸ್ವಿನಿ ಅವರಿಗೆ ಮೂಳೆ ಮುರಿದಿದೆ. ಒಟ್ಟಾರೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ಮಧ್ಯೆ 3 ಬಲಿಯಾಗಿರುವುದು. ಹಾಗಾದ್ರೆ ಮೇಲಾಧಿಕಾರಿಗಳ ಒತ್ತಡ ಅನ್ನೋ ಕಾರಣ ನಿಜಾನಾ? SIR ಪ್ರಕ್ರಿಯೆ ಅಧಿಕಾರಿಗಳಿಗೆ ಒತ್ತಡ ಹೊರೆ ಆಗ್ತಾ ಇದೆಯಾ? ಹಾಗಾದ್ರೆ ಇದು ಹೀಗಿರುವಂತ ಪ್ರಶ್ನೆ. SIR ಪ್ರಕ್ರಿಯೆ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಒತ್ತಡ ಆಗ್ತಾ ಇದೆಯಾ? ಒತ್ತಡ ಹೇರುವಂತ ಕೆಲಸ ನಡೀತಾ ಇದೆಯಾ ಮೇಲಾಧಿಕಾರಿಗಳಿಂದ ಅಂತ. ಇಬ್ಬರು ಅಧಿಕಾರಿಗಳು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಭುವನ ಅನ್ನೋರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅದಾದ ನಂತರ ಈಗ ಮತ್ತೊಬ್ಬ ಮಹಿಳಾ VA ಯಶಸ್ವಿನಿ ಅವರು ಕೂಡ ಆಕ್ಸಿಡೆಂಟ್ ಆಗಿರೋದು, ಕಾಲಿನ ಮೂಳೆ ಮುರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಹೇಳ್ತಾ ಇದಾರಲ್ಲ, ತುಂಬಾ ಒತ್ತಡ ಇದೆ ಈ ಕೆಲಸದಲ್ಲಿ. ವಿಡಿಯೋ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಎಲ್ಲ ಕೇಳ್ತಾರೆ, ವಿಚಾರಿಸ್ತಾರೆ. ಸ್ವಲ್ಪ ಲೇಟ್ ಆದರೂ ಕೂಡ ಮಾತಾಡ್ತಾರೆ. ಸೊ ಹಾಗಾಗಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇರೋದು. ಒಂದು ಕಡೆ ಅಪಘಾತಕ್ಕೀಡಾಗಿ ಕಾಲಿನ ಮೂಳೆ ಮುರಿದಿರುವಂಥ ಯಶಸ್ವಿನಿ ಅವರನ್ನ ಈಗಾಗಲೇ ಮಾತನಾಡಿಸಿ ಆಯಿತು. ಅವ್ರು ಹೇಳಿದರು ಈ ರೀತಿಯಾದಂಥ ಒತ್ತಡ ಇದ್ದೇ ಇರುತ್ತೆ ಅಂತ ಹೇಳಿ. ಮೊದಲ ದೃಶ್ಯದಲ್ಲಿ ನಿನ್ನೆ ಅಪಘಾತ ಆಗಿ ಪಾಪ ಸಾವನ್ನಪ್ಪಿದ್ರಲ್ಲ ಭುವನ ಅವರ ದೃಶ್ಯ ಅದು. ಎರಡನೇದಾಗಿ ಹೃದಯಾಘಾತದಿಂದ BLO ನಟರಾಜ್ ಅವರು ಬೆಂಗಳೂರಿನಲ್ಲಿ ಸಾವನ್ನಪ್ಪಿರುವಂಥ ವ್ಯಕ್ತಿ. ಅದಾದ ನಂತರ ಹೃದಯಾಘಾತದಿಂದ ಮತ್ತೊಬ್ಬ BLO ಬೀದರ್ನಲ್ಲಿ ಸಾವನ್ನಪ್ಪಿರುವಂಥ ಫೋಟೋ. ಅವರು ಸುನಿಲ್ ಅವರ ಹೆಸರು BLO. ಸೊ ಅವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ SIR ಪ್ರಕ್ರಿಯೆ ಶುರುವಾದಾಗಿನಿಂದ ಈಗ 3 ಬಲಿ ಆಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಈ SIR ಪ್ರಕ್ರಿಯೆ ಶುರುವಾದಾಗಿನಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಒಂದಲ್ಲ ಒಂದು ಎಡವಟ್ಟುಗಳು, ಅವಾಂತರಗಳ ಸುದ್ದಿ ನಾವು ನೋಡ್ತಾನೆ ಇದ್ದೀವಿ. ಇದೆಲ್ಲದರ ನಡುವೆ ಈಗ 3 ಅಧಿಕಾರಿಗಳು ಪಾಪ ಬಲಿಯಾಗಿದ್ದಾರೆ. ಇದಕ್ಕೆ ಒತ್ತಡನೇ ಕಾರಣನಾ ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಮೇಲ್ನೋಟಕ್ಕೆ BLOಗಳು ಈ ರೀತಿಯಾಗಿ ಹಠಾತ್ ಸಾವನ್ನಪ್ತಾ ಇರುವಂಥದ್ದಕ್ಕೆ ಪ್ರಮುಖವಾದಂಥ ಕಾರಣ ಅವರ ಮೇಲೆ ಇರುವಂತಹ ಒತ್ತಡ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂತಂದರೆ ಒಂದು ಕಡೆ ಇಡೀ ರಾಜ್ಯದಲ್ಲಿ SIR ಅನ್ನು ಇಂತಿಷ್ಟು ನಿಗದಿತ ದಿನದ ಒಳಗಡೆನೆ ಮುಗಿಸ್ಬೇಕು ಅನ್ನುವಂತಹ ಒಂದು ಡೆಡ್ಲೈನನ್ನು ಚುನಾವಣಾ ಆಯೋಗ ಕೊಟ್ಟಿದೆ. ಹೀಗಾಗಿ ಒಬ್ಬೊಬ್ಬ BLOಗಳಿಗೆ ಕನಿಷ್ಠ 250ರಿಂದ 300 ಮನೆಗಳನ್ನು ಕೊಡುವಂಥ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಅಂದರೆ ಜಿಲ್ಲಾ ಚುನಾವಣಾ ಅಧಿಕಾರಿ ಕೊಟ್ಟಿದ್ದಾರೆ. ಸೊ ಅವರಿಗೆ ಅಂದರೆ ಆ ಏರಿಯಾದಲ್ಲಿ ಇರುವಂತಹ BLOಗಳಿಗೆ ಅದೇ ಏರಿಯಾದಲ್ಲಿರುವಂತಹ ಮನೆಗಳಿಗೆ SIR ಫಾರ್ಮ್ ಅನ್ನು ಕೊಡುವಂಥದ್ದಾಗಿರ್ಬೋದು, SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಬಹುತೇಕ BLOಗಳಿಗೆ ಅವರು ಇರುವಂಥದ್ದು ಒಂದು ಏರಿಯಾ, ಮತ್ತೊಂದು ಏರಿಯಾದಲ್ಲಿ ಅವರಿಗೆ SIRನ ಮತಪಟ್ಟಿ ಪರಿಷ್ಕರಣೆ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅವರಿಗೆ ಆ ಏರಿಯಾನು ಕೂಡ ಹೊಸದಾಗಿರುತ್ತೆ. ಯಾವ ಮನೆ ಎಲ್ಲಿ ಬರುತ್ತೆ, ಯಾವ ಮತದಾರ ಯಾವ ಮನೆಯಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಅದನ್ನು ಹುಡುಕುವಂಥ ವಿಚಾರದಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಪ್ರತಿ ದಿವಸ 100ರಿಂದ 150 ಮನೆಗಳ ಫಾರ್ಮ್ ಅನ್ನು ವಿತರಣೆ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿರೋದ್ರಿಂದ ಆ ಒಂದು ಟಾರ್ಗೆಟ್ ಅನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲೋ ಒಂದು ಕಡೆ BLOಗಳ ಮೇಲೆ ಒಂದು ರೀತಿ ಒತ್ತಡ, ಪರೋಕ್ಷವಾಗಿ ಒತ್ತಡ ಹೇರುವಂಥ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಹೀಗಾಗಿನೇ ಬೆಂಗಳೂರು, ಬೀದರು, ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ 3ಕ್ಕೂ ಹೆಚ್ಚು BLOಗಳು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಆ ವರ್ಕ್ ಪ್ರೆಷರ್ ಯಾವ ರೀತಿಯಾಗಿದೆ ಅಂತಂದರೆ, ಇನ್ನೊಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಗ್ಗೆ 7 ಗಂಟೆ ಒಳಗಡೆ ಫೀಲ್ಡಲ್ಲಿ ಇರಬೇಕು ಅನ್ನುವಂತಹ ಸೂಚನೆ, ಹಿರಿಯ ಅಧಿಕಾರಿ ಸೂಚನೆ ಕೊಟ್ಟಂತ ಮೇಲೆಗೆ ವೇಗವಾಗಿ ಬೈಕನ್ನು ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಅಂದರೆ ಈ ರೀತಿಯಾಗಿ ಪರೋಕ್ಷವಾಗಿ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ಒತ್ತಡವನ್ನು ಹೇರುವಂಥದ್ದು ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಒಂದು ಕಡೆ ಏರಿಯಾ ಹೊಸದು, ಯಾವ ಫಾರ್ಮ್ ಅನ್ನು ಅದಕ್ಕೆ ಇದು ಚುನಾವಣಾ ಆಯೋಗ ಆಗಿರ್ಬೋದು, ಮತ್ತು ರಾಜಕೀಯ ಪಕ್ಷದ ಮುಖಂಡರು ಕೂಡ BLOಗಳ ಜೊತೆ ಹೋಗ್ತಾ ಇರೋದ್ರಿಂದ ಪ್ರತಿ ಮನೆಗೆ ಯಾವುದೇ ರೀತಿಯಾದಂಥ ಒಂದು ಲೋಪ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅರ್ಜಿಗಳನ್ನು ವಿತರಣೆ ಮಾಡಬೇಕಾಗುತ್ತೆ. ಸೊ ಒಂದು ಕಡೆ ಆ ಟೆನ್ಷನ್, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳ ಒತ್ತಡ, ಮತ್ತೊಂದು ಕಡೆ
ನಿಗದಿತ ಡೆಡ್ಲೈನ್ ಒಳಗಡೆನೆ ನಮಗೆ ಕೊಟ್ಟಿರುವಂಥ ಟಾರ್ಗೆಟನ್ನು ಮುಟ್ಟಬೇಕು ಅನ್ನುವಂತಹ ಇವೆಲ್ಲ ಒತ್ತಡಗಳ ನಡುವೆ ಮಾನಸಿಕ ಒತ್ತಡ ಆಗಿರ್ಬೋದು, ಹಿರಿಯ ಅಧಿಕಾರಿಗಳ ಒತ್ತಡ, ಇವೆಲ್ಲದರಿಂದ ಜೀವದ ಮೇಲೆ ಜೀವವನ್ನು ಕಳ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಈಗಲಾದರೂ ಚುನಾವಣಾ ಆಯೋಗ ಕೊಟ್ಟಿರುವಂಥ ಡೆಡ್ಲೈನನ್ನು ವಿಸ್ತರಣೆ ಮಾಡಬೇಕು ಮತ್ತು ಆಯಾ BLOಗಳಿಗೆ ಆಯಾ ಏರಿಯಾಗೆ ಸಂಬಂಧಪಟ್ಟಂಥ SIRನ ಅರ್ಜಿಗಳನ್ನು ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯ BLOಗಳು ಮಾಡ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.